ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಲೂಕನ ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಲೂಕ್ ಚಾಪ್ಟರ್ 18ನೇ ಅಧ್ಯಾಯ ಮತ್ತು 18ರಿಂದ 43ರವರೆಗೆ ಇರುವಂಥ ವಾಕ್ಯ ಭಾಗ. ಲೂಕ್ಸ್ ಗಾಸ್ಪಲ್ ಚಾಪ್ಟರ್ 18 ವರ್ಸಸ್ 18 to 43. ಲೂಕ 18ರಿಂದ 43 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ಭಕ್ತಿಯ 14 ರಹಸ್ಯಗಳು, 14 secrets of godly life. 14 secrets of godly life. ಭಕ್ತಿಯ ಜೀವನದ 14 ರಹಸ್ಯಗಳು. ಹೌದು, ಒಂದೊಂದಾಗಿ ಈ 14 ರಹಸ್ಯಗಳನ್ನು ನಾವು ನೋಡಿಕೊಳ್ಳುವಾಗ ದೇವರಾತ್ಮನು ನನ್ನೊಂದಿಗೆ ನಮ್ಮೊಂದಿಗೆ ವ್ಯವಹರಿಸಲಿ, ಬಲಪಡಿಸಲಿ, ಅಭಿಷೇಕಿಸಲಿ, ಉಪಯೋಗಿಸಲಿ, ಪ್ರಕಟಣೆಯನ್ನು ದಯಪಾಲಿಸಲಿ, ಅನ್ವಯ ಮಾಡಿಕೊಳ್ಳುವ ಮನಸ್ಸನ್ನು ಕೂಡ ದಯಪಾಲಿಸಲಿ. ಬನ್ನಿರಿ, ಲೂಕನ ಬರೆದ ಸುವಾರ್ತೆ 18ರಿಂದ 43 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ಭಕ್ತಿಯ ಅಥವಾ ಭಕ್ತಿ ಜೀವನದ 14 ರಹಸ್ಯಗಳು. ಮೊದಲನೇ ರಹಸ್ಯ, ಅದಕ್ಕಿಂತ ಮುಂಚೆ ಒಬ್ಬ ಅಧಿಕಾರಿ ಯೇಸುವಿಗೆ ಬಂದು, ಒಳ್ಳೆಯ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗಲು ಏನು ಮಾಡಬೇಕು ಎಂಬುದಾಗಿ ಪ್ರಶ್ನೆ ಕೇಳಿದಾಗ ಯೇಸು ಸ್ವಾಮಿ ಲೋಕ 18 ಮತ್ತು 19ನೇ ವಚನದಲ್ಲಿ, ನೀನು ನನ್ನನ್ನು ಒಳ್ಳೆಯವನೆಂದು ಯಾಕೆ ಕರೀತಿ? ದೇವರೊಬ್ಬನೇ ಹೊರತು ಒಳ್ಳೆಯವನು ಯಾರೂ ಇಲ್ಲ ಎಂಬ ಮಾತಿನಲ್ಲಿ ನಾವು ಕಲಿಯುವಂಥ ವಿಷಯಗಳು ಅನೇಕ ಇದೆ. ಅದರಲ್ಲಿ ಒಂದು ಏನಂತ ಹೇಳಿದ್ರೆ, ದೇವರ ಒಳ್ಳೆತನದ ಪ್ರಕಟಣೆ. ದ ರೆವಲೇಷನ್ ಆಫ್ ಗಾಡ್ಸ್ ಗುಡ್ನೆಸ್. ಭಕ್ತಿಯ ಜೀವನ ಮಾಡಬೇಕಾ? ಹಾಗಾದರೆ ದೇವರ ಒಳ್ಳೆತನದ ಪ್ರಕಟಣೆ ನಮಗೆ ಸಿಗಬೇಕು. ಆದಿಕಾಂಡ 3ನೇ ಅಧ್ಯಾಯ ನಮಗೆ ಗೊತ್ತಿದೆ ಕತೆ. ಅದರಲ್ಲಿ ಯಾವ ರೀತಿಯಾಗಿ ಸೈತಾನನು ದೇವರ ಒಳ್ಳೆತನವನ್ನು ಮೊದಲಿನ ಪ್ರಪಂಚದ ಪ್ರಥಮ ದಂಪತಿಗಳು ದೇವರು ಒಳ್ಳೆಯವನು ಎಂಬುದಾಗಿ ನಂಬಬಾರದು, ದೇವರ ಒಳ್ಳೆತನದಲ್ಲಿ ನಂಬಬಾರದು ಎಂಬ ಮಾತುಗಳನ್ನು ಬೇರೆ ಬೇರೆ ರೀತಿಯಿಂದ ತರ್ಕಶಾಸ್ತ್ರಬದ್ಧ ರೀತಿಯಲ್ಲಿ ಮನವೊಲಿಸುವಂಥ ಮಾತುಗಳನ್ನಾಡಿ ಆ ಮೊದಲನೇ ಲೋಕದ ದಂಪತಿಗಳನ್ನು ಒಪ್ಪಿಸಿದಾಗ ಹೌದು ಎಂಬುದಾಗಿ ಅವರು ಒಡಂಬಟ್ಟು ಹಣ್ಣು ತಿಂತಾರೆ. ದೇವರು ಒಳ್ಳೆಯವನು, ದೇವರು ಒಳ್ಳೆತನದಲ್ಲಿ ನಂಬದವರೇ ಭಕ್ತಿಹೀನರಾಗುವುದು. ಇನ್ನೊಂದು ರೀತಿಯಿಂದ ಹೇಳ್ತೇನೆ, ದೇವರ ಒಳ್ಳೆತನದಲ್ಲಿ ನಂಬದವರೇ ಪಾಪ ಮಾಡುವುದು. ದೇವರ ಒಳ್ಳೆತನದಲ್ಲಿ ನಂಬದವರೇ ದೇವರಿಗೆ ಅವಿಧೇಯರಾಗುವುದು. ಹೌದು, ದೇವರ ಒಳ್ಳೆತನದಲ್ಲಿ ಅವರು ಮೊದಲು ನಂಬಿದರು, ಆದರೆ ಸೈತಾನ್ ಬಂದು ದೇವರ ಒಳ್ಳೆತನದಲ್ಲಿ ನಂಬದಂತೆ ಮಾಡಿ ದೇವರಿಗೆ ವಿರುದ್ಧವಾಗಿ ಮುಂದುವರಿಯುವಂತೆ ಮಾಡ್ತಾನೆ. ಸರಿ, ಅಂದ ಹಾಗೆ ನಾವು ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿದ್ದೇವೆ. 18ನೇ ಅಧ್ಯಾಯದಲ್ಲಿ ನಾವು 18ನೇ ವಚನದಿಂದ 43ನೇ ವಚನದವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ಭಕ್ತಿಯ 14 ರಹಸ್ಯಗಳನ್ನು ನೋಡಿಕೊಳ್ತಾ ಇದ್ವಿ. ಅದರಲ್ಲಿ ಒಂದಷ್ಟೇ ನಾವು ನೋಡಿದ್ವಿ,
ಆದ ಕಾರಣ ಬೇಗನೆ ಇನ್ನೂ ಕೆಲವನ್ನು ಕೂಡ ನಾವು ನೋಡಿಕೊಳ್ಳೋಣ. ಎರಡನೇದಾಗಿ, ಆ ವ್ಯಕ್ತಿ ಯೇಸು ಸ್ವಾಮಿ ಹತ್ರ ಬಂದು, ಆ ಯವನಸ್ಥನು ಇಲ್ಲವೇ ಅಧಿಕಾರಿ, ಐಶ್ವರ್ಯವಂತನಾದ ಯವನಸ್ಥನು ಬಂದು ಯೇಸು ಸ್ವಾಮಿ ಹತ್ರ ಕೇಳಿದಾಗ ನಿತ್ಯ ಜೀವದ ವಿಷಯವಾಗಿ, ಆಗ ಕರ್ತನ ಒಂದು ಉತ್ತರ ಏನಿತ್ತಂದರೆ 20ನೇ ವಚನ, ಲೂಕನ ಬರೆದ ಸುವಾರ್ತೆ 18:20ರಲ್ಲಿ, ಆಜ್ಞೆಗಳನ್ನು ನೀನು ಬಲ್ಲವನಾಗಿದ್ದೀಯೇ, ಯು ನೋ ದ ಕಮ್ಯಾಂಡ್ಮೆಂಟ್ಸ್. ಹಾಗಾದರೆ ಭಕ್ತಿಯ ಅಥವಾ ಭಕ್ತಿ ಜೀವನದ ಎರಡನೇ ರಹಸ್ಯ ವಾಕ್ಯವನ್ನು ತಿಳ್ಕೊಳ್ಬೇಕು. ನೋ ದ ವರ್ಡ್, ವಾಕ್ಯವನ್ನು ತಿಳ್ಕೊಳ್ಳಬೇಕು, ವಾಕ್ಯವನ್ನು ಬಲ್ಲವರಾಗಿರಬೇಕು, ವಾಕ್ಯವನ್ನು ತಿಳಿದವರಾಗಿರಬೇಕು. ವಾಕ್ಯ ತಿಳ್ಕೊಳ್ಳದೆ ಭಕ್ತಿವಂತರಾಗುವುದು ಅಸಾಧ್ಯ, ಅಪರೂಪ. ಆದರೆ ಹೆಚ್ಚಿನ ಅಂಶ ವಾಕ್ಯ ಬೇಕು ನಮಗೆ. ವಾಕ್ಯದಿಂದಲೇ ಭಕ್ತಿಯ ಜೀವನ. ಆದ ಕಾರಣ ಯೇಸು ಸ್ವಾಮಿ ನೋ ದ ವರ್ಡ್, ಆಜ್ಞೆಗಳನ್ನು ಬಲ್ಲವನಾಗಿದ್ದೆ ಅಂತ ಹೇಳ್ತಾರೆ. ಆದರೆ ಆ ಯವನಸ್ಥನು ಒಳ್ಳೆಯ ಒಂದು ಉತ್ತರ ಕೊಡ್ತಾನೆ. ಅದೇನಂತ ಹೇಳಿದರೆ, ನಾನು ಬಾಲ್ಯದಿಂದಲೇ, ನನ್ನ ಲೂಕನ ಬರೆದ ಸುವಾರ್ತೆ 18:21ನೇ ವಚನದಲ್ಲಿ, ನನ್ನ ಬಾಲ್ಯದಿಂದಲೇ ನಾನು ಇವೆಲ್ಲಕ್ಕೂ ಸರಿಯಾಗಿ ನಡ್ಕೊಂಡಿದ್ದೇನೆ ಅಥವಾ ಇವೆಲ್ಲವನ್ನು ಕೈಕೊಂಡಿದ್ದೇನೆ. ಹಾಗಾದರೆ ಭಕ್ತಿ ಜೀವನದ ಮೂರನೇ ರಹಸ್ಯ ಒಬೇ ದ ವರ್ಡ್, ವಾಕ್ಯ ಕೈಕೊಂಡು ನಡೆಯುವುದು. ಹಾಗಾದರೆ ಆಲ್ಮೋಸ್ಟ್ ಈ ಹೆಚ್ಚಿನಾಂಶ ಈ ಅಧಿಕಾರಿ ಯವನಸ್ಥನು, ಈ ಶ್ರೀಮಂತನು ಹತ್ರ ಭಕ್ತಿ ಮಾರ್ಗಕ್ಕೆ ಬಂದುಬಿಟ್ಟಿದ್ದಾನೀಗ. ಹೌದು, ಯಾವ ರೀತಿಯಾಗಿ ಏನಾದರೂ ಮೈಕ್ ತಗೊಂಡ್ರೆ ಮೈಕ್ ಟೆಸ್ಟಿಂಗ್ 1 2 3 ಎಂಬುದಾಗಿ ಹೇಳ್ತೀವಲ್ಲ, ಆ ರೀತಿಯಾಗಿ ಇವನಿಗೆ ದೇವರ ಒಳ್ಳೆತನದ ಬಗ್ಗೆ ಪ್ರಕಟಣೆ ಇತ್ತು. ಒಂದು, ದೇವರ ವಾಕ್ಯವನ್ನು ಬಲ್ಲವನಾಗಿದ್ದನು. ಎರಡನೇದು, ದೇವರ ವಾಕ್ಯಕ್ಕೆ ವಿಧೇಯನಾಗಿದ್ದೇನೆ. ಮೂರನೇದು 1 2 3. ಈಗ ಯೇಸು ಸ್ವಾಮಿ ಏನು ಮಾಡ್ತಾರೆ, 4ನೇ ಭಕ್ತಿಯ ರಹಸ್ಯವನ್ನು ಹೇಳ್ತಾರೆ. ನೋಡೋಣ ಬನ್ನಿರಿ. 22ನೇ ವಚನ, ಲೂಕನ ಬರೆದ ಸುವಾರ್ತೆ 18:22ರಲ್ಲಿ, ಯೇಸು ಇವುಗಳನ್ನು ಕೇಳಿದಾಗ ಅವನಿಗೆ, ಆದರೂ ನಿನಗೆ ಒಂದು ಕೊರತೆ ಇದೆ, ನಿನಗಿರುವುದೆಲ್ಲವನ್ನು ಮಾರಿ ಬಡವರಿಗೆ ಹಂಚಿಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತು ಇಲ್ಲವೇ ನಿಕ್ಷೇಪ ಇರುವುದು. ಈಗ ಭೂಲೋಕದಲ್ಲಿ ಅವನು ಸಂಪತ್ತುಳ್ಳವನಾಗಿದ್ದ, ಈಗ ಪರಲೋಕದಲ್ಲಿಯೂ ಹೇಗೆ ಅವನು ಸಂಪತ್ತುಳ್ಳವನಾಗಿರಬೇಕು. ಭೂಮಿಯಲ್ಲಿ ಐಶ್ವರ್ಯವಂತನಾಗಿದ್ದ, ಈಗ ಪರಲೋಕದಲ್ಲಿ ಐಶ್ವರ್ಯವಂತನಾಗಿರುವುದು ಹೇಗೆ ಅನ್ನುವ ಮಾತು ಯೇಸು ಸ್ವಾಮಿ ಹೇಳ್ತಿದ್ದಾರೆ. ಆದರೆ ಅದು 4ನೇ ಒಂದು ರಹಸ್ಯ. ಭಕ್ತಿಯ ಜೀವನಕ್ಕೆ, ಗಾಡ್ಲಿ ಲೈಫ್ಗೆ ಇರುವಂಥ ಒಂದು ರಹಸ್ಯ ಬಡವರಿಗೆ ಕೊಡುವುದು, ಚೆನ್ನಾಗಿ ಕೊಡಬೇಕು. ಬಡವರು ಅವರು ಕೊಡಬೇಕಂತ ಗಲಾತಿ 2:10 ಕೂಡ ಅಂಥ ಒಂದು ತೀರ್ಮಾನ ತಗೊಂಡ್ರು ಆದಿಸಭೆಯವರು. 5ನೇದಾಗಿ, ಬಡವರಿಗೆ ನಿನಗಿರುವುದನ್ನೆಲ್ಲ ಮಾರಿ ಬಡವರಿಗೆ ಕೊಡು ಅಂತ ಹೇಳಿಬಿಟ್ಟು, ಆನಂತರ ನೀನು ಬಂದು ನನ್ನನ್ನು ಹಿಂಬಾಲಿಸು, ಕಮ್ ಫಾಲೋ ಮೀ. ಯೇಸು ಸ್ವಾಮಿಗೆ 12 ಜನ ಶಿಷ್ಯರಿದ್ದರು. ಈಗ 13ನೇ ಶಿಷ್ಯನಾಗ್ಬಿಡ್ತಿದ್ದಾರೆ.
ಅಂತ ಕಾಣ್ತದೆ. 12 ಶಿಷ್ಯರನ್ನು ಆರಿಸಿಕೊಂಡು ಪ್ರಯಾಣ ಮಾಡ್ತಿದ್ರು. ಆದರೆ ಇವನು ನೋಡುವಾಗ ಮಾರ್ಕನ ಸುವಾರ್ತೆ ಇವನ ಬಗ್ಗೆ 10ನೇ ಅಧ್ಯಾಯ ಬರೆದಿದೆ. ಏನಿದೆ, ಯೇಸು ಸ್ವಾಮಿ ಅವನನ್ನು ಪ್ರೀತಿಸಿ. ಹೌದು, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಕೂಡ ಇವನ ವಿಷಯದಲ್ಲಿ ನಾವು ನೋಡ್ತೇವೆ. ಮತ್ತಾಯ, ಮಾರ್ಕ, ಲೂಕ 3 ಸುವಾರ್ತೆಗಳಲ್ಲಿ ಇವನ ಬಗ್ಗೆ ಇದೆ. ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಯೇಸು ಸ್ವಾಮಿ 1 to 3 ಎಂಬ ಅಂಥ 3 ಅನುಭವಗಳನ್ನು ಹೊಂದಿದಂಥ ಅವನಿಗೆ ಯೇಸು ಸ್ವಾಮಿ 4ನೇದು 5ನೇದು ಎಂಬುದಾಗಿ ಇನ್ನೂ 2 ಆ ರಹಸ್ಯಗಳನ್ನು ಕೊಟ್ಟಾಗ ಅವನ ಪ್ರತಿಕ್ರಿಯೆ ಏನಾಗಿತ್ತು ನೋಡೋಣ ಬನ್ನಿರಿ. ಲೂಕನ ಬರೆದ ಸುವಾರ್ತೆ ಮತ್ತು 18ನೇ ಅಧ್ಯಾಯ ಮತ್ತು 23ನೇ ವಚನ. ಲೂಕ್ 18 and verse 23. ಆ ಸಿರಿವಂತನು ಅಥವಾ ಅಧಿಕಾರಿಯು ಇದನ್ನು ಕೇಳಿ ಬಹಳ ದುಃಖವುಳ್ಳವನಾದನು. ಯಾಕೆ? ಏಕೆಂದರೆ ಅವನು ಬಹಳ ಸಿರಿವಂತನಾಗಿದ್ದನು, ಬಹಳ ಐಶ್ವರ್ಯವಂತನಾಗಿದ್ದ. ಹೌದು, ಅವನು ಬಹಳ ವ್ಯಥೆಗೊಂಡದ್ದನ್ನು ಯೇಸುಸ್ವಾಮಿ ನೋಡಿದರು. ನೋಡಿಬಿಟ್ಟು ಶಿಷ್ಯರಿಗೆ ಕೆಲವು ಮಾತುಗಳನ್ನು ಹೇಳಿದರು. ಸಿರಿವಂತರು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ ಅಂತ. ಆ ರೀತಿಯಾಗಿ ಕೇಳಿದಾಗ ಶಿಷ್ಯರಿಗೆ ಇನ್ನೊಂದು ಡೌಟ್ ಬಂದುಬಿಡ್ತು. ಏನು ಪ್ರಶ್ನೆ, ಏನು ಡೌಟ್ ಅವರಿಗೆ ಬಂತು, ಸಂದೇಹ ಬಂತು ಎಂಬುದಾಗಿ ನೋಡುವಾಗ ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯದ 26ನೇ ವಚನದಲ್ಲಿ, ಹಾಗಾದರೆ ರಕ್ಷಣೆ ಹೊಂದುವವರು ಯಾರು? ಸಿರಿವಂತರು ದೇವರ ರಾಜ್ಯದಲ್ಲಿ ಸೇರುವುದು ಕಷ್ಟ ಅಂದರು. ಈಗ ಶಿಷ್ಯರಿಗೆ ಯಾಕೆ ಅಂಥ ಒಂದು ಡಿಸ್ಟರ್ಬೆನ್ಸ್, ತೊಂದರೆ ಆಗಬೇಕು? ಯಾಕಂದರೆ ಅವರು ಕೂಡ ಸಿರಿವಂತರು ಎಂಬುದಾಗಿ ತಿಳ್ಕೊಂಡ್ರು ಏನೋ, ಅಥವಾ ತಮ್ಮ ರಿಲೇಟಿವ್ಸ್ನಲ್ಲಿ, ಸಂಬಂಧಿಕರಲ್ಲಿ, ತಮ್ಮ ದೇಶದವರಲ್ಲಿ ಭಾಳ ಜನರು ಸಿರಿವಂತರಿದ್ದರು ಅಂತ ಕಾಣ್ತದೆ. ಯಾಕಂದರೆ ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡ್ರೆ ಅವಾಗೆಲ್ಲ ನಿಮಗೆ ಕೊಡಲಾಗ್ತದೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 12, 13, 14 ವಚನದಲ್ಲಿ ದೇವರು ನೀವು ಸಾಲ ಕೊಡುವಿರೇ ಹೊರತು ಸಾಲ ತಗೊಳ್ಳೋದಿಲ್ಲ ಎಂಬಂತೆ ಅವರನ್ನು ಶಿರಸ್ಸಾಗಿ, ತಲೆಯಾಗಿ, ಬಾಲವನ್ನಾಗಿ ಅಲ್ಲ, ಆ ರೀತಿಯಾಗಿ ಆಶೀರ್ವಾದ ಮಾಡಿದಾಗ ಶಿಷ್ಯರು ಸ್ವಲ್ಪ, ಹಾಗಾದರೆ ಯಾರು ರಕ್ಷಣೆ ಹೊಂದ್ತಾರೆ? ನಾವೆಲ್ಲ ರಕ್ಷಣೆ ಹೊಂದೋದಿಲ್ಲ ಏನೋ, ನಾವೆಲ್ಲ ಶ್ರೀಮಂತರಲ್ಲ ಎಂಬ ರೀತಿಯಲ್ಲಿ ಇತ್ತವರ ಪ್ರಶ್ನೆ. ಅದಕ್ಕೆ ಯೇಸು ಸ್ವಾಮಿ ಒಳ್ಳೆಯ ಒಂದು ಉತ್ತರ ಕೊಡುವಂಥದ್ದನ್ನು ನಾವು ನೋಡ್ಬೋದು. ಭಾಳ ಚೆನ್ನಾಗಿದೆ. ಯೇಸು ಸ್ವಾಮಿ ಪವಿತ್ರ ಆತ್ಮನ ಸಹಾಯದಿಂದ ಜ್ಞಾನಪೂರ್ವಕವಾಗಿ ಕೊಟ್ಟಂಥ ಆ ಉತ್ತರ ಏನಿದೆ ನೋಡೋಣ ಬನ್ನಿರಿ. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 27ನೇ ವಚನದಲ್ಲಿ, ಮನುಷ್ಯರಿಗೆ ಅಸಾಧ್ಯವಾದವುಗಳು ದೇವರಿಗೆ ಸಾಧ್ಯವಾಗಿವೆ. ಹಾಗಾದರೆ ಭಕ್ತಿಯ 6ನೇ ರಹಸ್ಯ ಅಥವಾ ಭಕ್ತಿ ಜೀವನದ 6ನೇ ರಹಸ್ಯ ಏನಂತ ಹೇಳಿದ್ರೆ, ದೇವರಿಗೆ ಎಲ್ಲ ಸಾಧ್ಯ ಎಂಬ ನಂಬಿಕೆ. ನಮಗಾಗಲ್ಲ, ರಕ್ಷಣೆನೇ ಮನುಷ್ಯನಿಂದ ಅಲ್ಲ, ಆದರೆ ದೇವರಿಗೆಲ್ಲ ಸಾಧ್ಯ, ರಕ್ಷಣೆಯನ್ನು ಒಳಗೊಂಡು. ಆದ ಕಾರಣ ಅಂಥ ಒಂದು ನಂಬಿಕೆ ಅದು 6ನೇ ರಹಸ್ಯವಾಗಿದೆ. 7ನೆಯ ರಹಸ್ಯವನ್ನು, ಅಂದರೆ ಭಕ್ತಿ ಜೀವನದ 7ನೇ ರಹಸ್ಯ 29ನೇ ವಚನ, ಲೂಕ 18:29ರಲ್ಲಿ, ಯೇಸು ಅವರಿಗೆ, ನಾನು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ, ದೇವರ ರಾಜ್ಯಕ್ಕೋಸ್ಕರವಾಗಿ ಎಲ್ಲರನ್ನು ಬಿಡುವಂಥವರ ಬಗ್ಗೆ ಅಥವಾ ಎಲ್ಲವನ್ನು ಬಿಟ್ಟು ಬಿಡುವಂಥದರ ಬಗ್ಗೆ ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾರೆ. 8ನೇದಾಗಿ
31ನೇ ವಚನದಿಂದ ಯೇಸು ಸ್ವಾಮಿ, ಈಗ ನಾವು ಯೆರೂಸಲೇಮ್ಗೆ ಹೋಗ್ತಿದ್ದೇವೆ, ಅಲ್ಲಿ ಹಿಂಸೆ ಪಡಬೇಕಾಗ್ತದೆ, ಪ್ರವಾದಿಗಳು ಬರೆದಿರೋದೆಲ್ಲ ನೆರವೇರಬೇಕು, ತನ್ನ ಬಗ್ಗೆ ಹಾಸ್ಯ ಅವಮಾನ ಇವೆಲ್ಲ ಮಾಡ್ತಾರೆ ಎಂಬುದಾಗಿ ಸ್ವಾಮಿ ತನ್ನ ಶಿಲುಬೆಯ ಬಗ್ಗೆ ಮಾತಾಡ್ತಾರೆ. ಹಾಗಾದರೆ ಭಕ್ತಿಯ 8ನೇ ರಹಸ್ಯ ಶಿಲುಬೆಯನ್ನು ಅನುಭವಿಸುವುದು, ಎಕ್ಸ್ಪೀರಿಯನ್ಸಿಂಗ್ ದ ಕ್ರಾಸ್. 34ನೇ ವಚನ, ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯದ 34ನೇ ವಚನದಲ್ಲಿ, ಆದರೆ ಶಿಷ್ಯರಿಗೆ ಇವುಗಳಲ್ಲಿ ಒಂದು ಅರ್ಥ ಆಗಲಿಲ್ಲ, ಈ ಮಾತುಗಳು ಅವರಿಗೆ ಮರೆಯಾದದ್ದರಿಂದ ಯೇಸು ಹೇಳಿದವುಗಳನ್ನು ಅವರು ತಿಳಿದುಕೊಳ್ಳಲಿಲ್ಲ. ಇದರಿಂದ ನಾವು ಕಲಿತಕ್ಕಂಥ ಒಂದು ರಹಸ್ಯ ಏನಂದರೆ, ಗೆಟ್ ರೆವಲೇಷನ್, ಪ್ರಕಟಣೆಯನ್ನು ಹೊಂದಿಕೋಬೇಕು. ಭಕ್ತಿಯ ಜೀವನ ಹೊಂದಬೇಕಾದರೆ ದೇವರ ಪ್ರಕಟಣೆ. ಅನೇಕ ವಿಷಯಗಳು ಮರೆಯಾಗಿದೆ, ಆದರೆ ಭಕ್ತಿಯ ಜೀವನ ನಾವು ಮಾಡಬೇಕಾದರೆ ಮರೆಯಾದದ್ದು ನಮಗೆ ಪ್ರಕಟವಾಗಬೇಕು. 10ನೇದಾಗಿ ಸೀಕ್ ಮರ್ಸಿ. 10ನೇ ಒಂದು ರಹಸ್ಯ, ಭಕ್ತಿ ಜೀವನದ 10ನೇ ರಹಸ್ಯ 38ನೇ ವಚನದಲ್ಲಿ, ಯೇಸುವೇ ದಾವಿದನ ಪುತ್ರನೇ ನನ್ನ ಮೇಲೆ ಕರುಣಿಸು. ಕರುಣೆ, ಕರುಣೆ, ಹೌದು, ಕರುಣೆಯು ಭಕ್ತಿ ಜೀವನದ 10ನೇ ರಹಸ್ಯ. 11ನೇದಾಗಿ 39ನೇ ವಚನದಲ್ಲಿ ನಾವು ನೋಡುವಾಗ, ದಾವಿದನ ಪುತ್ರನೇ ನನ್ನನ್ನು ಕರುಣಿಸು ಅನ್ನೋ ಹೇಳ್ತಾ ಇರುವಾಗ, ಅಲ್ಲಿ ಕೆಲವು ಜನರು ಈ ಕುರುಡನಿಗೆ, ಭಿಕ್ಷೆ ಬೇಡ್ತಾ ಇದ್ದಂಥ ಕುರುಡನಿಗೆ ಸುಮ್ಮನಿರುವಂತೆ ಗದರಿಸ್ತಾರೆ, ಸುಮ್ಮನಿರುವಂತೆ. ಆದರೆ ಮತ್ತು ಅವನು ಗದರಿಸ್ತಾನ್ರಿ, ಅಥವಾ ಮತ್ತಷ್ಟು ಕೂಗಿ ಹೇಳ್ತಾನೆ ಅವನು. ಹಾಗಾದರೆ ಇಗ್ನೋರ್ ಹಿಂಡರರ್ಸ್, ಅಡ್ಡಿ ಮಾಡುವವರನ್ನು ಅಲಕ್ಷ್ಯ ಮಾಡುವುದು 11ನೇ ರಹಸ್ಯ. ಆಮೇಲೆ ಸ್ವಾಮಿ ನಿಂತುಬಿಟ್ಟು 41ನೇ ವಚನ ಲೂಕ 18, ನನ್ನಿಂದ ನಿನಗೇನಾಗಬೇಕಂತ ಸ್ವಾಮಿ ಕೇಳುವಾಗ ಫಸ್ಟ್ ಟೈಮ್ ಯೇಸು ಸ್ವಾಮಿಯ ಸ್ವರ ಕೇಳಿಸ್ಕೊಳ್ತಾನೆ. ಹಿಯರಿಂಗ್ ದ ವಾಯ್ಸ್ ಆಫ್ ದ ಲಾರ್ಡ್ ಈಸ್ ದ 12th ಸೀಕ್ರೆಟ್ ಆಫ್ ಗಾಡ್ಲಿ ಲೈಫ್. ಭಕ್ತಿ ಜೀವನದ 12ನೇ ರಹಸ್ಯ. ಆನಂತರ ಆಯಿತು, ನನಗೆ ದೃಷ್ಟಿ ಬೇಕು ಸ್ವಾಮಿ ಅಂತ ಹೇಳಿದಾಗ 42ನೇ ವಚನದಲ್ಲಿ, ನಿನ್ನ ವಿಶ್ವಾಸವೇ ನಿನ್ನನ್ನು ಸ್ವಸ್ಥ ಮಾಡಿಯದೆ ಅಂತ ಹೇಳ್ತಾರೆ. ಹಾಗಾದರೆ ಹ್ಯಾವ್ ಫೇತ್, ವಿಶ್ವಾಸ. ನಮಗೆ ವಿಶ್ವಾಸ ಇರುವಾಗ ಏನಾಗ್ತದೆ? ಯಾರಲ್ಲಿ ವಿಶ್ವಾಸ? ಯೇಸು ಸ್ವಾಮಿಯಲ್ಲಿ ವಿಶ್ವಾಸ. ಆತನು ನನಗೆ ಇದನ್ನು ಮಾಡ್ತಾನೆ ಎಂಬಂಥ ವಿಶ್ವಾಸ. ಈಸ್ ಏಬಲ್ ಟು ಡೂ. ಅದು ಹಣದ ವಿಷಯದಲ್ಲಿರ್ಬೋದು, ಮನದ ವಿಷಯದಲ್ಲಿರ್ಬೋದು, ಆರೋಗ್ಯದ ವಿಷಯದಲ್ಲಿರ್ಬೋದು, ಯಾವುದೇ ವಿಷಯದಲ್ಲಿರ್ಬೋದು, ದೇವರು ನನಗೆ, ಯೇಸು ಸ್ವಾಮಿ ನನಗೆ ಇದನ್ನು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಅವನಿಗಿತ್ತು. ಅದು ನಮಗಿದ್ದರೆ ಭಕ್ತಿಯ ಜೀವನಕ್ಕೆ ಅದು 13ನೇ ರಹಸ್ಯ. ಕೊನೆಯದಾಗಿ, ಹೌದು, ಲೂಕ 18:43ನೇ ವಚನದ ಪ್ರಕಾರವಾಗಿ ಅವನು ದೇವರನ್ನು ಸ್ತುತಿಸುತ್ತಾ ಯೇಸುವನ್ನು ಹಿಂಬಾಲಿಸಿದನು. ಹೌದು, ಎಲ್ಲ ಜನರು ಕೂಡ ದೇವರಿಗೆ ಸ್ತೋತ್ರ ಮಾಡಿದರು ಅಂತ ನೋಡ್ತೇವೆ. ದೇವರನ್ನು ಸ್ತುತಿಸುವುದು, ದೇವರಿಗೆ ಸ್ತೋತ್ರ ಮಾಡುವುದು ಭಕ್ತಿ ಜೀವನದ 14ನೇ ರಹಸ್ಯವಾಗಿರ್ತದೆ. ಹೌದು, ಭಕ್ತಿವಂತರಾಗಿ ನಾವು ಬಾಳಬೇಕು ಈ ಭೂಮಿಯಲ್ಲಿ ಅನ್ನುವಂಥದ್ದು ದೇವರ ಒಂದು ಚಿತ್ತವಾಗಿದೆ. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 18ರಿಂದ 43 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ಭಕ್ತಿಯ 14 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.